guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಇದೆ. ಅದು ಏನಂತ ಹೇಳಿದರೆ ನನ್ನ ಚಾನಲ್ ನಿನ್ನೆಗೆ ಡೇ ಬಿಫೋರ್ ಎಸ್ಟರ್ಡೇ ಮೊನ್ನೆಗೆ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ, ವಿಚ್ ಈಸ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಯಾವುದೇ ಯೂಟ್ಯೂಬರ್ಗಾಗಲಿ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕು ಆ್ಯಂಡ್ ಆ ಸ್ಟ್ರಗಲ್ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಐ ವಿಶ್ ನಾನು ಆದಷ್ಟು ಬೇಗ ಇನ್ನೂ ದೊಡ್ಡ ದೊಡ್ಡ ಮೈಲ್ ಸ್ಟೋನ್ಸ್ನ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಏನಾಗಬೇಕು ಹೇಳಿ, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಬೇಕು, ಓಕೆನಾ? ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಬಂದು ಅದಕ್ಕಿಂತ ಮುಂಚೆ ಒಂದು 3 ಇಂದ 4 ವೀಡಿಯೋಯಿಂದ ನಾನು ಬರೀ ಸೀರೆ ವೀಡಿಯೋಸೇ ಹಾಕೋದಾಯಿತು. ಬಿಕಾಸ್ ಆ ಥರ ಶಾಪಿಂಗ್ ಹೋಗ್ತಾ ಇದೆ, ಸೊ ಆ ಥರ ವೀಡಿಯೋಸ್ ಆಗ್ತಾಯಿದೆ. ಆ್ಯಂಡ್ ಐ ನೋ ಇವಾಗ ನೋಡೋರ್ಗೂ ತುಂಬ ಬೇಜಾರಾಗಿರುತ್ತೆ, ಏನು ಯಾವಾಗಲೂ ಸೀರಿಯಸ್ದೇ ವೀಡಿಯೋಸ್ ಆಗ್ತಾರೆ ಅಂತ. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ವೀಡಿಯೋಸ್ ಹಾಕಬೇಕಂತ ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ನನಗೆ ಅಮೆಝಾನ್ ನೋಡಬೇಕಾದ್ರೆ ಐ ಜಸ್ಟ್ ಕೇಮ್ ಅಕ್ರಾಸ್ ದಿಸ್ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಅದ್ರ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡೆ. ಅದು ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಯಾವ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ಬಂದು ವ್ಯಾಕ್ಸಿಂಗ್ ಪೌಡರ್. ಸೊ ದಿಸ್ ಈಸ್ ದ ಪ್ರಾಡಕ್ಟ್, ನ್ಯಾಚುರಲ್ ಹರ್ಬಲ್ ವ್ಯಾಕ್ಸಿಂಗ್ ಪೌಡರ್ ಅಂತ. ಸೊ ಇವ್ರದ್ದು ಬರೀ ವ್ಯಾಕ್ಸಿಂಗ್ ಪೌಡರ್ ಅಂತಲೇ ಅಲ್ಲ, ಫೇಸ್ ಪ್ಯಾಕ್ ಇರುತ್ತೆ, ಹೇರ್ ಪ್ಯಾಕ್ಸ್, ತುಂಬ ಹಲವಾರು ಪ್ರಾಡಕ್ಟ್ಸ್ ಎಲ್ಲ ಇದೆ. ಬಟ್ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ವ್ಯಾಕ್ಸಿಂಗ್ ಪೌಡರ್. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಅಮೆಝಾನಲ್ಲಿ ರಿವ್ಯೂಸ್ ನೋಡಿದಾಗ 50-50 ಇತ್ತು. ಲೈಕ್ ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡಿದ್ರು, ಸ್ವಲ್ಪ ಜನ ಇಟ್ಸ್ ನಾಟ್ ಎಟ್ ಆಲ್ ವರ್ತ್ ಅಂತ ಹೇಳಿದರು. ಸೊ ಐ ಥಾಟ್ ನಾನೇ ಒಂದ್ಸಲ ಟ್ರೈ ಮಾಡಿಬಿಟ್ಟು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ಪ್ರಾಡಕ್ಟ್ ಬಂದು ಇಟ್ಸ್ ವೆರಿ ನ್ಯಾಚುರಲ್, ಯಾವುದೇ ಕೆಮಿಕಲ್ಸ್ ಕೂಡ ಏನೂ ಆ್ಯಡ್ ಆಗಿಲ್ಲ. ಸೊ ನಮಗೆ ಏನೂ ಆ ಥರ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ಅಷ್ಟೇ, ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ, ಇಟ್ಸ್ ಅ ಬಿಗ್ ಕ್ವೆಶನ್ ಮಾರ್ಕ್. ಇವಾಗಲೇ ನಾನು ನಿಮಗೆಲ್ಲರಿಗೂ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇದು ಪ್ರಾಡಕ್ಟ್ ಬಂದಾಗಲೂ ಕೂಡ ನಾನು ಯೂಸ್ ಮಾಡಿಲ್ಲ, ವಿಡಿಯೋಲ್ಲೇ ಡೈರೆಕ್ಟಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅದೇ ರೀತಿ ಇಟ್ಟಿದ್ದೀನಿ. ಸೊ ಇವಾಗ ಯೂಸ್ ಮಾಡೋಣ, ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನನಗೂ ಡೌಟ್ ಇದೆ. ಬಿಕಾಸ್ ಆ ಥರ ರಿವ್ಯೂಸ್ ಇದ್ದು ಸ್ವಲ್ಪ ಜನ ಇಲ್ಲ, ಸ್ವಲ್ಪ ಜನ ಆಗುತ್ತೆ ಅಂತ ಹೇಳಿದ್ರು. ಸೊ ಲೆಟ್ಸ್ ಗಿವ್ ಅ ಟ್ರೈ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆವಾಗಲೇ ಹೇಳಿದ್ದೆ, ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಂತ. ಸೊ ನನಗೂ ಭಯ ಇರುತ್ತಲ್ವ ಏನಾಗ್ಬಿಡುತ್ತೆ ಅಂತ. ಸೊ ನಾನು ಇವಾಗ ಪ್ಯಾಚ್ ಟೆಸ್ಟ್ ಮಾಡ್ತೀನಿ ಅಂತ. ಅಂದರೆ ಇವಾಗ ನೀವು ನೋಡ್ಬೋದು, ನಾನು ಆ್ಯಕ್ಚುಲಿ ಏನು ಫಂಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ವ್ಯಾಕ್ಸ್ ಏನೂ ಮಾಡಿಲ್ಲ. ಸೊ ನಾನು ಇಷ್ಟು ಪೋರ್ಷನಿಗೆ ಮಾತ್ರ ಟ್ರೈ ಮಾಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ನೆಲ್ಲ ಏನೇನೆಲ್ಲ ಹಾಕಿ ಯೂಸ್ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಮನ್ ಯೂಸ್ ಮಾಡಿದ್ದಾರೆ, ಸ್ಯಾಂಡಲ್ವುಡ್, ಆಲಿವೆರಾ, ಪುದೀನ, ಬ್ಲ್ಯಾಕ್ ಸಾಲ್ಟ್ ಆ್ಯಂಡ್ ಅದರ್ ಹರ್ಬಲ್ ಪ್ರಾಡಕ್ಟ್ಸ್. ಸೊ ಎಲ್ಲ ಕಂಪ್ಲೀಟಾಗಿ ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟೆ ಮಾಡಿರೋದು. ಆಮೇಲೆ ಇದನ್ನು ಯೂಸ್ ಮಾಡೋದು ಅಷ್ಟೇ, ಇಟ್ಸ್ ವೆರಿ ಸಿಂಪಲ್. ಈ ಪೌಡರ್ನ ಒಂದು 2 ಟೀ ಸ್ಪೂನ್ ಹಾಕಿಬಿಟ್ಟು ಅದನ್ನು ರೋಸ್ ವಾಟರ್ ಅಥವಾ ಬರೀ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಅದನ್ನು ತಿಕ್ಕಾಗಿ ಅಪ್ಲೈ ಮಾಡಬೇಕು. ಇಟ್ ಶುಡ್ ಬಿ ವೆರಿ ವೆರಿ ತಿಕ್. ಇಲ್ಲೇ ಕೊಟ್ಟಿದ್ದಾರೆ, ಇಟ್ ಶುಡ್ ಬಿ ತಿಕ್ ಪೇಸ್ಟ್ ಅಂತ. ಸೊ ಹಾಕಿಬಿಟ್ಟು ಅದನ್ನು ಒಂದು 10 ರಿಂದ 15 ನಿಮಿಷ ಬೇಕು ಅದು ಡ್ರೈ ಆಗೋಕ್ಕೆ ಕಂಪ್ಲೀಟಾಗಿ. ಸೊ ಅದು ಡ್ರೈ ಆದಮೇಲೆ ನಾವು ಒದ್ದೆ ಬಟ್ಟೆ ತೊಗೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ರಬ್ ಮಾಡಬೇಕು ಅಷ್ಟೇ. ಇಟ್ಸ್ ವೆರಿ ವೆಲ್. ಸೊ ಲೆಟ್ಸ್ ಗಿವ್ ಅ ಟ್ರೈ. ಇವಾಗ ನಾನು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ತೀನಿ ಆ್ಯಂಡ್ ಇದನ್ನು ಹೇಗೆ ಮಿಕ್ಸ್ಚರ್ನ ಪ್ರಿಪೇರ್ ಮಾಡೋದಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಕೈ ಮೇಲೆ ಹಚ್ಕೊಳ್ಳೋಣ. ಸೊ ಬಟ್ ಮೇಕ್ ಶ್ಯೂರ್ ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ಕೈಗೆ ಯಾವುದೇ ರೀತಿ ಮಾಯಿಶ್ಚರೈಸರ್ ಆಗಿರ್ಬೋದು, ಏನು ಕ್ರೀಮ್ ಹಚ್ಚಬಾರ್ದು. ಇಟ್ ಶುಡ್ ಬಿ ಅ ಬೇರ್ ಹ್ಯಾಂಡ್. ಸೊ ಇವಾಗ ನಾನು ಕೂಡ ಅಷ್ಟೇ, ಏನು ಮಾಯಿಶ್ಚರೈಸರ್ ಏನೂ ಹಚ್ಚಿಲ್ಲ. ಇವಾಗ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತು ಬ್ಯಾಡ್ ಸ್ಮೆಲ್ ಇದೆ. ಅಪ್ಲೈ ಮಾಡಿದ್ದೀನಿ. ಒಂದು 10 to 15 ಮಿನಿಟ್ಸ್ ಆದಮೇಲೆ ಇದನ್ನು ರಿಮೂವ್ ಮಾಡ್ತೀನಿ. ಸೊ ಇವಾಗ ಮತ್ತೆ ನಾನು 15 ಮಿನಿಟ್ಸ್ ಆದಮೇಲೆ ಇದು ವರ್ಕ್ ಆಗುತ್ತಾ ಇಲ್ವಾ, ನನಗೇನೋ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಹಲೋ ಗೈಸ್,
ಗೈಸ್, ಇವಾಗ ನಾನು ನಿಮಗೆ ತೋರಿಸ್ದೆ ಅಲ್ವಾ ಎಷ್ಟು ಡ್ರೈ ಆಗಿತ್ತು ಅಂತ. ಅರೌಂಡ್ 15 ಮಿನಿಟ್ಸ್ ಸಾಕು ಎಕ್ಸಾಕ್ಟಾಗಿ, ಫುಲ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಎಷ್ಟು ಡ್ರೈ ಆಗಬೇಕಂತ ಅಂದರೆ ನಿಮಗೆ ಫುಲ್ ಸ್ಕಿನ್ನು ಥರ ಟೈಟ್ ಫೀಲ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಡ್ರೈ ಆಗಬೇಕು. ಸೊ ಇವಾಗ ಇಷ್ಟು ಡ್ರೈ ಆಗಿದೆ. ಇಲ್ಲಿ ನಾನು ಒಂದು ಒದ್ದೆ ಬಟ್ಟೆ ತೊಗೊಂಡಿದ್ದೀನಿ, ಇಷ್ಟು ಒದ್ದೆ ಮಾಡಿಕೊಂಡು ಇವಾಗ ನಾನು ಈ ಡೈರೆಕ್ಷನಲ್ಲಿ ಹಚ್ಚಿದ್ದೀನಲ್ವಾ, ಸೊ ಇವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಪ್ರೆಷರ್ ಹಾಕಿ ಹಂಗೆ ರಿಮೂವ್ ಮಾಡಬೇಕು. ಸೊ ಲೆಟ್ಸ್ ಸಿ. ಬಟ್ ಏನು ಗೊತ್ತಾ, ಯೂಸ್ ಮಾಡಬೇಕಾದ್ರೆ ಸಖತ್ತು ಬ್ಯಾಡ್ ಸ್ಮೆಲ್ ಇದೆ. ಈ ಸ್ಮೆಲ್ ಇದೆ ಅಂತ ಅಂದ್ಕೊಂಡು ಡ್ರಾಪ್ ಮಾಡಿಬಿಡ್ಬೇಡಿ, ಅಲ್ಲೇ ಮೆನ್ಷನ್ ಮಾಡಿದರು, ಐ ಮೀನ್ ರಿವ್ಯೂಸಲ್ಲಿ ಇಟ್ಸ್ ವೆರಿ ಬ್ಯಾಡ್ ಸ್ಮೆಲ್ ಅಂತ. ಸೊ ನನಗೇನು ಅಷ್ಟು ಶಾಕ್ ಆಗಿಲ್ಲ. ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಾನಂತೂ ಫುಲ್ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ಅಂತ. ಸೊ ಇವಾಗ ಇದನ್ನು ಈ ಡೈರೆಕ್ಷನಲ್ಲಿ ರಿಮೂವ್ ಮಾಡ್ತೀನಿ. ಬಟ್ ಸಖತ್ತು ಸ್ಮೆಲ್ ಇದೆ. ರಿಯಲಿ ಇಟ್ ವರ್ಕ್ಸ್, ನಿಜವಾಗ್ಲೂ ವರ್ಕ್ ಆಗುತ್ತೆ. ಇವಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ನಾನು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನನಗಂತೂ ಫುಲ್ ಶಾಕ್ ಆಗ್ತಾಯಿದೆ, ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಗೊತ್ತಾ. ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ನನಗೆ ಸಖತ್ತು ಖುಷಿ ಆಯಿತು, ಬಿಕಾಸ್ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ಅಂದರೆ ಯು ಕ್ಯಾನ್ ಸಿ. ನಾನು ಆವಾಗಲೇ ವೀಡಿಯೋಲ್ಲಿ ತೋರಿಸಿದ್ದಲ್ವ ಎಷ್ಟು ಕೂದಲಿತ್ತಂತ. ನಾನು ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಇಲ್ಲೆಲ್ಲ ಕೂದಲು ಅದೇ ಥರ ಇದೆ, ಬಟ್ ಇಷ್ಟು ನೀಟಾಗಿ ರಿಮೂವ್ ಮಾಡಿದೆ. ಸೀರಿಯಸ್ಲಿ ಗೈಸ್, ಯು ಕ್ಯಾನ್ ಟೇಕ್ ಇಟ್, ವರ್ತ್ ಅಂತ ನನಗಂತೂ ತುಂಬ ಚೆನ್ನಾಗಂತು. ಬಿಕಾಸ್ ಏನು ಆ ಥರ ರಿಸ್ಕೇ ಅನಿಸಲ್ಲ. ನೀವು ಫಂಕ್ಷನ್ಗೆ ಹೋಗ್ಬೇಕಂತ ಅಂದ್ರೂ ಅಟ್ ದ ಸೇಮ್ ಟೈಮ್ ನೀವೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೋಬೋದು. ಸೊ ನನಗಂತೂ ಸಖತ್ ಖುಷಿ ಆಯಿತು. ಇಟ್ ರಿಯಲಿ ವರ್ಕ್ಸ್. 100% ಅಲ್ಲ, 200% ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಸಖತ್ತು ಸ್ಮೆಲ್ ಇದೆ. ಸೊ ಇವಾಗ ಪ್ಯಾಚ್ ಟೆಸ್ಟ್ ಮಾಡಾಯ್ತಲ್ವಾ, ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಇವಾಗ ನಾನು ಫುಲ್ ಕಂಪ್ಲೀಟ್ ಕೈಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀಟಾಗಿ ಫುಲ್ ಡ್ರೈ ಆಗಿದೆ. ಎಷ್ಟು ಡ್ರೈ ಆಗಿದೆ ಅಂತ ಅಂದರೆ ನನಗೆ ಲಿಟ್ರಲಿ ಕೈನ ಈ ಥರ ಫೋಲ್ಡ್ ಮಾಡೋಕ್ಕಾಗ್ತದೆ, ಅಷ್ಟು ಫುಲ್ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇವಾಗ ಅಫ್ಕೋರ್ಸ್ ಪ್ಯಾಚ್ ಟೆಸ್ಟಲ್ಲಿ ಆಗಿದೆ ಅಂತ ಅಂದರೆ ಇವಾಗಲೂ ಕೂಡ ಹಾಗೆ ಆಗುತ್ತೆ. ಇವಾಗ ನಾನು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ರಬ್ ಮಾಡ್ಕೊಂಡು ಬರಬೇಕು. ಈಗ ಹಚ್ಚಿದ್ದೀನಲ್ವ, ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ರಿಮೂವ್ ಮಾಡಬೇಕು. ಬಟ್ ಏನು ಗೊತ್ತಾ, ಎಷ್ಟು ಸ್ಮೆಲ್ ಇದೆ ಅಂತ ಅಂದರೆ ಲಿಟ್ರಲಿ ನಮ್ಮ ಅಮ್ಮ ಬೈತಾ ಇದ್ದಾರೆ, ಹಿಂಗೆ ಮೋರಿ ಸ್ಮೆಲ್ ಇದೆ ಅಂತ. ಅಷ್ಟು ಕೆಟ್ಟ ಸ್ಮೆಲ್ ಇದೆ, ಏನಕ್ಕೆ ಅಷ್ಟು ಕೆಟ್ಟ ಸ್ಮೆಲ್ ಇದೆ ಅಂತ ಗೊತ್ತಿಲ್ಲ. ಸೊ ಇವಾಗೆಲ್ಲ ವಾಶ್ ಮಾಡಾದ್ಮೇಲೆ ಸಿ ದಿಸ್ ಇಸ್ ದ ರಿಸಲ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗುತ್ತೆ. ನನಗೆ ನಿಜವಾಗ್ಲೂ ಶಾಕ್ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಆ ಥರ ರಿವ್ಯೂಸ್ ಕೊಟ್ಟಿದ್ರು ಅಂತ, ವರ್ಕ್ ಆಗಲ್ಲ ಅಂತ. ಇಟ್ ರಿಯಲಿ ವರ್ಕ್ಸ್. 100 ಅಲ್ಲ, 200% ವರ್ಕ್ ಆಗುತ್ತೆ. ಇವಾಗ ವಾಶ್ ಮಾಡಾದ್ಮೇಲೆ ಎಲ್ಲ ನೀಟಾಗಿ ಇದೇ ಥರ ಅಂತೂ ಇರೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಸ್ಮೆಲ್ ಇದೆ. ಸೊ ಇವಾಗ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮಾಯಿಶ್ಚರೈಸರ್ ಹಚ್ಚಬೇಕು. ಏನು ಮಾಡಬೇಕು, ಡಸ್ಟ್ ಏನು ಮಾಡಬೇಕು. ಆದರೆ ನಾವಿಂದ ಏನು ಮಾಡೋಕ್ಕಾಗಲ್ಲ, ಅದು ಡಚ್ಚನ್ನು ಏನಾಗಲ್ಲ. ಆಮೇಲೆ ಯೂಸ್ ಕಾನು ಎಲ್ಲ ನಾವು ಕಾಲಿಗೆ ಉಳಿತದೆ. ನಾವು ಏನು ಮಾಡೋಕ್ಕಾಗಲ್ಲ. ಈಗ ಕಾಲು ನಾವು ಹಿಂಗೆ ಮೇಲಿಗೆ ಕಾಲನ್ನು ಹಿಂಗೆ ಮೆತ್ಕೋಬೇಕು. ನಾವು ಈ ಸತ್ತ ನಾವು ಏನು ಮಾಡೋದಂತ ಕೇಳಿಸ್ಕೊಳ್ಳಿ ನೀವು. ಅದರಿಂದ ಸ್ಟೈನ್ ಬಟ್ಟು ಆಗೋದಿಲ್ಲ ಅಂತ ಇದು ದೊಡ್ಡ ಲಾಕ್ ಆಗಿಬಿಡುತ್ತೆ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅದರಿಂದ ನೀವು ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಖುಷಿ, ಏನು ಮಾಡ್ತಾ ಇದೀಯಾ? ಹಲೋ ಗೈಸ್, ಇವಾಗ ನೀವೇ ನೋಡಿದ್ರಿ
ಅಲ್ವಾ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ಇವಾಗ ಇನ್ಫ್ಯಾಕ್ಟ್ ನಾವು ರೇಸರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲ ಸ್ವಲ್ಪ ರಫ್ ಆಗುತ್ತೆ, ಆ ಥರ ಆಗುತ್ತೆ. ಬಟ್ ಇಲ್ಲೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಅಂತೂ ಸಖತ್ ಸೂಪರ್ ಸಾಫ್ಟ್ ಆಗಿದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಬಿಕಾಸ್ ದಿಸ್ ಪ್ರಾಡಕ್ಟ್ ರಿಯಲಿ ವರ್ಕ್ಸ್. 100 ಅಲ್ಲ 200% ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ಕಣ್ಣಾರೆ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ನಾನಿಲ್ಲಿ ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡು ಬಂದಿದ್ದೀನಿ. ಸ್ಕಿನ್ ಅಂತೂ ಸೂಪರ್ ಡೂಪರ್ ಸಾಫ್ಟ್ ಆಗಿದೆ. ಏನೂ ಕೂಡ ಇಚ್ಚಿಂಗ್ ಆಗಲಿ, ಪ್ಯಾಚಸ್ ಆಗಲಿ, ರೆಡ್ ರ್ಯಾಷಸ್ ಆಗಲಿ ಏನೂ ಇಲ್ಲ, ನಾರ್ಮಲ್ ಆಗಿದೆ. ಎವ್ರಿಥಿಂಗ್ ಈಸ್ ನಾರ್ಮಲ್. ನನ್ನ ಸ್ಕಿನ್ಗಂತೂ ಏನೂ ರಿಯಾಕ್ಟ್ ಆಗಲಿಲ್ಲ. ಮತ್ತು ನೀವು ಯಾರಾದರೂ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಏನು ರಿಯಾಕ್ಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇದು ಎಲ್ಲ ಹರ್ಬಲ್ ಪ್ರಾಡಕ್ಟ್ಸ್ ಹಾಕಿ ಮಾಡಿದ್ರಿಂದ ಮೇ ಬಿ ಆ ಥರ ಏನೂ ರಿಯಾಕ್ಟ್ ಆಗೋದಿಲ್ಲ. ಸೊ ನೀವು ಎಲ್ಲರೂ ತೊಗೊಂಡು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇದು ತುಂಬ ಅಫೋರ್ಡಬಲ್, ನನಗೆ ಅರೌಂಡ್ 200 ರೂಪೀಸ್ ಪ್ಲಸ್ ಡೆಲಿವರಿ ಚಾರ್ಜ್ ಅಷ್ಟೇ. ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ತೊಗೊಂಡು ಟ್ರೈ ಮಾಡಿ. ಆ್ಯಂಡ್ ಹೇಗೆ ಬಂತು, ನಿಮ್ಗೆ ಏನಾದರೂ ಆಯಿತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಯಾವುದಾದ್ರೂ ಪ್ರಾಡಕ್ಟ್ಸ್ ಎಲ್ಲ ನಿಮಗೂ ಏನಾದರೂ ಈ ಥರ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಟ್ರೈ ಮಾಡಬೇಕಂತ ಇದ್ದರೆ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಬಿಕಾಸ್ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ, ಅದಕ್ಕೆಲ್ಲ ನೀವೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೆ ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.